ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ವೋಚರ್ ಇವನ್ನು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ಒಂದು ಟ್ರಾನ್ಸಾಕ್ಷನನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಟ್ಯಾಲಿಯನ್ನು ಓಪನ್ ಮಾಡ್ತಾ ಇದ್ದೀನಿ. ಟ್ಯಾಲಿಯನ್ನು ಓಪನ್ ಮಾಡಿದ ಮೇಲೆ ಫಸ್ಟು ಕಂಪೆನಿಯನ್ನು ಕ್ರಿಯೇಟ್ ಮಾಡಬೇಕು. ಕಂಪೆನಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ಟ್ F3 ಪ್ರೆಸ್ ಮಾಡ್ಕೊಳ್ಳಿ. ಆಲ್ಟ್ F3 ಪ್ರೆಸ್ ಮಾಡಿಕೊಂಡು ಕಂಪೆನಿ ಕ್ರಿಯೇಷನನ್ನು ಮಾಡ್ಕೊಳ್ಳಿ. ಕಂಪೆನಿ ಕ್ರಿಯೇಷನ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ಪು ನಾವು ವೋಚರ್ ಪಾಸಿಂಗ್ ಮಾಡಬೇಕಾಗತ್ತೆ. ವೋಚರ್ ಪಾಸಿಂಗ್ ಮಾಡಬೇಕಾದ್ರೆ ಗೆಟ್ವೇ ಆಫ್ ಟ್ಯಾಲಿ ಬರಬೇಕು. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ಫಸ್ಟ್ ಒನ್ ಅಕೌಂಟಿಂಗ್ ವೋಚರ್ಸ್. ಸೊ ಈ ಅಕೌಂಟಿಂಗ್ ವೋಚರ್ಸಲ್ಲಿ ನೋಡಿ, ಈಗ ಇದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿದೆ. ಇದು ಸಿಂಗಲ್ ಎಂಟ್ರಿ ಸಿಸ್ಟಮಿಂದ ಡಬಲ್ ಎಂಟ್ರಿ ಮೋಡ್ ಸಿಸ್ಟಮ್ಗೆ ಕನ್ವರ್ಟ್ ಆಗಬೇಕು ಅಂದರೆ F12 ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. F12 ಬಟನನ್ನು ಪ್ರೆಸ್ ಮಾಡಿದ ನಂತರ ನಮಗಿಲ್ಲಿ ಸಿಸ್ಟಮ್ನ ಕಾನ್ಫಿಗರೇಷನ್ ಓಪನ್ ಆಗುತ್ತೆ. ಸೊ ಕಾನ್ಫಿಗರೇಷನಲ್ಲಿ ನಾವೇನು ತೊಗೊತೀವಿ ಅಂದರೆ ಯೂಸ್ ಸಿಂಗಲ್ ಎಂಟ್ರಿ ಮೋಡ್ ಪೇಮೆಂಟ್ ರಿಸಿಪ್ಟ್ ಕಾಂಟ್ರಾ ವೋಚರ್ ಇದನ್ನ ನೋ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ನಮಗೆ ಇಲ್ಲಿ ಯೂಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಇನ್ಸ್ಟೆಡ್ ಆಫ್ ಟು ಆರ್ ಬೈ ಡ್ಯೂರಿಂಗ್ ಎಂಟ್ರಿ ಇದನ್ನ ಎಸ್ ಮಾಡ್ಕೊಳ್ಳಿ. ಈಗ ಸಿಂಗಲ್ ಎಂಟ್ರಿ ಸಿಸ್ಟಮಿಂದ ಡಬಲ್ ಎಂಟ್ರಿ ಸಿಸ್ಟಮ್ಗೆ ಓಪನ್ ಆಗುತ್ತೆ. ನಾನಿಲ್ಲಿ ಟ್ರಾನ್ಸಾಕ್ಷನನ್ನು ಓದಿ ಹೇಳ್ತಾ ಮಾಡ್ತೀನಿ, ನೀವು ಫಸ್ಟ್ ನೋಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೋಡಿ ಮಾಡಿ. ಸೊ ಮಿಸ್ ಪ್ರಣತಿ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 12 ಲ್ಯಾಕ್ ಅಂತ ಇದೆ. ಇದು ಮಿಸ್ ಪ್ರಣತಿ ಅನ್ನೋರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 12 ಲ್ಯಾಕನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವರು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಪುನಃ ಅವರಿಗೆ ಬರೋದ್ರಿಂದ ಇದನ್ನ ನಾವು ರಿಸಿಪ್ಟ್ ವೋಚರ್ ಎಂಟ್ರಿ ಹಾಕಬೇಕಾಗುತ್ತೆ. F6 ಶಾರ್ಟ್ಕಟ್ಗೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಸೈಡಲ್ಲಿ ನಿಮಗೆ ನಮ್ಮ ಒಂದು ನಾವು ಇದು ನೋಡಿದರೆ ರೈಟ್ ಸೈಡಲ್ಲಿ ಅದು ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಅಂದರೆ ಯಾರು ಹಣವನ್ನು ಹಾಕಿದವರು ಅಂತ ಕೇಳುತ್ತೆ. ಇಲ್ಲಿ ಆಲ್ಟ್ C ಪ್ರೆಸ್ ಮಾಡಿ. ಆಲ್ಟ್ C ಪ್ರೆಸ್ ಮಾಡಿದಾಗ ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಜರ್ನಲ್ ಎಂಟ್ರೀಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಾವು ಜರ್ನಲ್ ಎಂಟ್ರೀಸನ್ನು ಹಾಕಬೇಕು. ಮಿಸ್ ಪೂಜಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋರನ್ನ ಕ್ಯಾಪಿಟಲ್ ಅಂತ ಕರೀತಾರೆ. ಕ್ಯಾಪಿಟಲ್ ಅಕೌಂಟ್ ಅಂಡರ್ ಅಡುಗಡೆ ಬಂಡವಾಳಶಾಹಿ ಅಂತ ಕರೀತಾರೆ. ಸೊ ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ 12 ಲ್ಯಾಕ್. ಸೊ ನೀವು ಇನ್ವೆಸ್ಟ್ ಮಾಡಿದ ಹಣ ನಿಮಗೆ ಯಾವ ರೂಪದಲ್ಲಿ ಬರ್ತಾ ಇದೆ ಅಂದರೆ ಕ್ಯಾಶ್. ಸೊ ಇಲ್ಲಿ ನನಗೆ ಕ್ಯಾಶ್ ಇದೆ. ಸೊ ನಾನು ಕ್ಯಾಶನ್ನು ತೊಗೊಳ್ತೀನಿ. ಸೊ ಇಲ್ಲಿ ನ್ಯಾರೇಷನನ್ನು ಬರೀಬೇಕಾಗುತ್ತೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಸೊ ಈ ರೀತಿ ಅಮೌಂಟ್ ಅಂತ ಬರೆದು ಇದನ್ನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ವಿಜಯ ಬ್ಯಾಂಕ್ ಅಂತ ಇದೆ. ಬ್ಯಾಂಕ್ಗೆ ಸಂಬಂಧಿಸಿದ್ನೆಲ್ಲ ಎಲ್ಲವನ್ನು ಎಂಟ್ರಿ ಮಾಡಲಿಕ್ಕಿರುವಂಥದ್ದು ಕಾಂಟ್ರಾ ವೋಚರ್. ಶಾರ್ಟ್ಕಟ್ಗೆ F4. ಕ್ರೆಡಿಟ್ ಅಂದರೆ ಕ್ಯಾಶ್ ನಮ್ಮಿಂದ ಗೋಸ್ ಔಟ್ ಆಗಿದೆ, ಅದು ಕ್ರೆಡಿಟ್. ಆದ್ದರಿಂದ ಇಲ್ಲಿ ನಾನು ಕ್ಯಾಶ್ ಆಲ್ರೆಡಿ ಡಿಫಾಲ್ಟಲ್ಲಿರೋದ್ರಿಂದ ಇದನ್ನ ಎಂಟ್ರಿ ಮಾಡೋ ಹಾಗಿಲ್ಲ, ಅಲ್ಲಿ ತೊಗೊಂಡ್ರಾಯ್ತು. ನೋಡಿ, ಈಗ ಇಲ್ಲಿ 12 ಲ್ಯಾಕ್ ಇದೆ. 2 ಲ್ಯಾಕನ್ನು ನಾನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ಇಲ್ಲಿ 10 ಲ್ಯಾಕ್ ಉಳ್ಕೋಬೇಕು, ನೋಡ್ಕೊಳ್ಳಿ. 2 ಲ್ಯಾಕ್ ನೋಡಿ, ಅಲ್ಲಿ 10 ಲ್ಯಾಕ್ ಆಯಿತು. ಸೊ 2 ಲ್ಯಾಕ್ ಎಲ್ಲಿಗೆ ಹೋಗಬೇಕು ಅಂದರೆ ಡೆಬಿಟ್ ದ ರಿಸೀವರ್ ಅಂತ ಹೇಳ್ತೇವೆ. ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳು ಕೂಡ ಅಂಡರ್ ಗ್ರೂಪ್ ಬಂದು ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ಸನ್ನು ಎಂಟ್ರಿ ಮಾಡಿ. ಸೊ ಈಗ ನಿಮ್ಮ ಹತ್ರ ಕ್ಯಾಶು 12 ಲ್ಯಾಕ್ ಇದ್ದದ್ದು ಎಷ್ಟಾಯಿತು? 10 ಲ್ಯಾಕಿಗೆ ಬಂದಿದೆ. ಮುಂದೆ ನೋಡುವ ಟ್ರಾನ್ಸಾಕ್ಷನು. ನೆಕ್ಸ್ಟು ಬೈಕ್ ಪರ್ಚೇಸ್ಡ್ ಅಂತ ಹೇಳ್ತಾ ಇದ್ದಾರೆ. ಬೈಕನ್ನು ಪರ್ಚೇಸ್ಡ್ ಮಾಡಿ ಆಗಿದೆ. ಬೈಕನ್ನು ಪರ್ಚೇಸ್ ಮಾಡಿ ಆಗಿದೆ ಅಂದರೆ ನಾವು ಒಮ್ಮಿಂದ ಕ್ಯಾಶ್ ಹೊರಗೆ ಹೋಗಿದೆ ಅಂತ ಅರ್ಥ. ಇಲ್ಲಿ ಡೆಬಿಟ್ ಅಂತ ಕೇಳುತ್ತೆ. ವಾಟ್ ಕಮ್ಸ್ ಇನ್ ಆಗಿದೆ ಅಂತ. ನಮಗಿಲ್ಲಿ ಬೈಕ್ ಬಂದಿದೆ. ಸೊ ಆದ್ದರಿಂದ ನಾವಿಲ್ಲಿ ಬೈಕನ್ನು ತೊಗೊತಾ ಇದ್ದೀವಿ. ಬೈಕ್ ಬಂದು ಅಂಡರ್ ಫಿಕ್ಸ್ಡ್ ಅಸೆಟ್ಸು. ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕೋಬೇಕಾಗುತ್ತೆ ನೀವು. ಇಲ್ಲಿ ಬೈಕ್ ಪರ್ಚೇಸ್ಡ್ 70,000. ಬೈಕನ್ನು ಪರ್ಚೇಸ್ ಮಾಡಬೇಕಾದ್ರೆ ವಾಟ್ ಗೋಸ್ ಔಟ್? ಕ್ಯಾಶ್ ಗೋಸ್ ಔಟ್ ಆಗಿದೆ. ನೋಡಿ, 10 ಲ್ಯಾಕಲ್ಲಿ ಮತ್ತೆ 70,000 ಹೋಯಿತು. 9,30,000 ಉಳ್ಕೊಂಡಿದೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ
ಬೈಕ್ ಪರ್ಚೇಸ್. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ ಅಂತ ಇದೆ. ಸೊ ಇಲ್ಲಿ ಮತ್ತೆ ಪುನಃ ಇನ್ಕಮಲ್ಲಿ ವಾಟ್ ಕಮ್ಸ್ ಇನ್ ಕಂಪ್ಯೂಟರ್. ಆರ್ಟ್ ಸಿಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರಿ ಸರ್ ಎಫೆಕ್ಟೆಡ್. ಎಸ್. ಎಷ್ಟು ಹಣ ಅಂದರೆ ಕಂಪ್ಯೂಟರ್ದು 34,000 ಕೊಟ್ಟು ಕಂಪ್ಯೂಟರನ್ನು ಖರೀದಿ ಮಾಡಿದ್ದೀರಾ. ನಿಮ್ಮಿಂದ ವಾಟ್ ಗೋಸ್ ಔಟ್? ಕ್ಯಾಶ್. being computer purchased. ನ್ಯಾರೇಷನನ್ನು ಇದನ್ನು ಎಂಟ್ರಿ ಯಾಕೆ ಮಾಡ್ತೀವಿ ಅಂದರೆ ಈ ಮೇಲೆ ಹಣ ಕೊಟ್ಟಿದ್ವಿ, ಸೊ ಏನಾಗಿದೆ ಅನ್ನೋದನ್ನು ತೋರಿಸ್ಬೇಕಲ್ವ, ಅದಕ್ಕೆ ಇಲ್ಲಿ ನಾವು ನ್ಯಾರೇಷನನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೆಟ್ಟಿ ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕ್ ಅಂತ ಇದೆ. ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ ನಾವು ಖರ್ಚು ಮಾಡಿದ್ವಿ, ಪೇಮೆಂಟ್ ಮಾಡಿದ್ವಿ, ಸೊ ಚಿಕ್ಕ ಪುಟ್ಟ ಖರ್ಚುಗಳನ್ನು ಮಾಡಿದ್ವಿ. ಸೊ ಆಲ್ಟ್ ಸಿ ಪ್ರೆಸ್ ಮಾಡಿ ಪೆಟ್ಟಿ ಎಕ್ಸ್ಪೆನ್ಸಸ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಒಳಗೆ ಬರುತ್ತೆ. ಪೆಟ್ಟಿ ಎಕ್ಸ್ಪೆನ್ಸಸ್ಸು ಡೆಬಿಟ್ ಆಗುತ್ತೆ. ಸೊ ಎಷ್ಟು ಹಣ ಅಂದರೆ 10,000. ಯಾವ ರೂಪದಲ್ಲಿ ಕೊಟ್ಟಿದ್ದೀವಿ ಅಂದರೆ ಈಗ ಇದಕ್ಕೆ ನಾವು ಬ್ಯಾಂಕ್ ಅನ್ನೋ ವಿಜಯ ಥ್ರೂ ಬ್ಯಾಂಕ್ ಅಂತ ಹಾಕಿದ್ದಾರೆ, ಅದರಿಂದ ವಿಜಯ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀನಿ. 2 ಲಕ್ಷ ಇತ್ತು, ಅದರಲ್ಲಿ 1,90,000 ಆಯಿತು ನೋಡಿ. 10,000 ಅನ್ನೋದು ಪೆಟ್ಟಿ ಎಕ್ಸ್ಪೆನ್ಸಸ್ಸಿಗೆ ಹೋಗಿದೆ. ಎಕ್ಸ್ಪೆನ್ಸಸ್ ಥ್ರೂ ಬ್ಯಾಂಕ್ ಅಂತ ಹಾಕಿದ್ದೀವಿ. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ ವಿಜಯ ಬ್ಯಾಂಕ್ ಅಂತ ಇದೆ. ವಿಜಯ ಬ್ಯಾಂಕಿದೆ ಕ್ಯಾಶ್ ವಿಡ್ರಾ ಮಾಡ್ಕೊಂಡು ಬ್ಯಾಂಕಿಗೆ ಸಂಬಂಧಿಸಿದ ಎಂಟ್ರಿ. ಸೊ ಕ್ರೆಡಿಟಲ್ಲಿ ನಿಮಗೆ ವಿಜಯ ಬ್ಯಾಂಕಿಂದ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ವಿಜಯ ಬ್ಯಾಂಕಿಂದ ಎಷ್ಟು ದುಡ್ಡನ್ನು ನೀವು ವಿಡ್ರಾ ಮಾಡ್ಕೊಂಡಿದ್ದೀರಾ ಅಂದರೆ 80,000. 1,90,000 ಇದೆ, ಅದರಲ್ಲಿ 80,000 ಮಾಡಿದ್ರೆ 1,10,000 ಉಳಿಬೇಕು ನೋಡಿ. ಅಲ್ಲಿ 1,10,000 ಉಳಿದಿದೆ. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್ ಥ್ರೂ ಬ್ಯಾಂಕ್. ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂಡರಲ್ಲಿ ಬರುತ್ತೆ. ಡಿಸ್ಕೌಂಟ್ ರಿಸೀವ್ಡ್ ಆಗಿದೆ, ಅದರಿಂದ ರಿಸಿಪ್ಟ್ ವೋಚರ್ ತೊಗೊತೀನಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂದರೆ ಡಿಸ್ಕೌಂಟನ್ನು ತೊಗೊಂಡಿದ್ದೀವಿ. ಇಂಡೈರೆಕ್ಟ್ ಇನ್ಕಮ್. ಥ್ರೂ ಬ್ಯಾಂಕ್ ವಿಜಯ ನೋಡಿ. ಮತ್ತೆ ಪುನಃ ವಿಜಯ ಬ್ಯಾಂಕಿಗೆ 36,000 ಅನ್ನೋದು ಆ್ಯಡ್ ಆಯಿತು. 1,10,000 ಇತ್ತು, ಇನ್ನೂ 36,000 ಆ್ಯಡ್ ಆಗಿದೆ. ಇಲ್ಲಿ 1,46,000 ಆಗಿದೆ. ಅಬ್ಸರ್ವ್ ಮಾಡಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಬಿ ಡಿಸ್ಕೌಂಟ್ ರಿಸೀವ್ಡ್. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತೇಳಿ ಪೇಯ್ಡ್ ಆಗಿದ್ರೆ ಪೇಮೆಂಟ್ ವೋಚರ್ಗೆ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಸ್ಯಾಲ್ರಿ ಪೇಯ್ಡ್ ಅಂತ ಬರುತ್ತೆ. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಸ್ಯಾಲ್ರಿ ಪೇಯ್ಡ್ ಮಾಡಿದ್ದೀರ ಅಂತಾರೆ ಅಂದರೆ 4,000 ರೂಪಾಯಿಗಳು. ಅಲ್ಲಿ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿರೋದ್ರಿಂದ ನಾನಿಲ್ಲಿ ವಿಜಯ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀನಿ.
ಕಂಪ್ಯೂಟರ್ ವಾಸ್ ಸೋಲ್ಡ್ ರಿಸಿಪ್ಟ್ ವೋಚರು. ಕಂಪ್ಯೂಟರ್ ವಾಸ್ ಸೋಲ್ಡ್ ಅಂದರೆ ಕಂಪ್ಯೂಟರನ್ನು ಮಾರಾಟ ಮಾಡಿ ಆಗಿದೆ. ಎಷ್ಟು? 1,20,000ಗೆ. ರಿಸಿಪ್ಟ್ ವೋಚರ್ಗೆ ಕ್ರೆಡಿಟ್ ಆನ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಹಾಗಾದರೆ ಏನು ಬಂದಿದೆ? ಕಂಪ್ಯೂಟರನ್ನು ಸೋಲ್ಡ್ ಮಾಡಿ ಆಗಿದೆ, ಕ್ಯಾಶ್ ಅನ್ನೋದು ಕಮ್ಸಿನ್ ಆಗಿದೆ ಅಲ್ವಾ? ಕ್ರೆಡಿಟ್ ಏನು ಹೊರಗೆ ಹೋಗ್ತಿದೆ ನಮ್ಮಿಂದ? ಕಂಪ್ಯೂಟರ್. ಆರ್ ಕಂಪ್ಯೂಟರ್ ಗೋಸ್ ಔಟ್. ಕಂಪ್ಯೂಟರ್ ಗೋಸ್ ಔಟ್ 1,20,000. What comes in? Debit. Cash comes in. ಕಂಪ್ಯೂಟರ್ ಸೋಲ್ಡ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್, ಪೆಟ್ಟಿ ಇನ್ಕಮ್ 10,000. ಪೆಟ್ಟಿ ಇನ್ಕಮ್ ಆದಾಯ ಬರ್ತಾ ಇದೆ, ಪೆಟ್ಟಿ ಇನ್ಕಮ್ ಅಂತ ಹೇಳ್ತೀವಿ. ಪೆಟ್ಟಿ ಇನ್ಕಮ್ ಅಂದರೆ ರಿಸೀವ್ ಆಗ್ತಾ ಇದೆ ಅಂತ. ಸೊ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ನೀವು ಹೊಸದಾಗಿ ಮತ್ತೆ ಒಂದು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು. ಆಗ ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತ ಇತ್ತು, ಪೆಟ್ಟಿ ಇನ್ಕಮ್ಮು. ಇದು ಬಂದು ಇಂಡೈರೆಕ್ಟ್ ಇನ್ಕಮ್ಸ್ ಅಂಡರ್ ಕಡೆ ಬರುತ್ತೆ. ನೆಕ್ಸ್ಟು 10,000 ಯಾವ ರೂಪದಲ್ಲಿದೆ ನಿಮ್ಗೆ ಬಂದಿದ್ದ ಹಣ? ಕ್ಯಾಶ್ ರೂಪದಲ್ಲಿ. ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್ ಅಂತ ಇದೆ. ಇನ್ನೊಂದು ಬಂದಿದೆ ಪೆಟ್ಟಿ ಇನ್ಕಮ್. ಆಲ್ರೆಡಿ ಪೆಟ್ಟಿ ಇನ್ಕಮ್ ಎಂಟ್ರಿ ಇದೆ, ಇನ್ನೊಮ್ಮೆ ಲೆಡ್ಜರ್ ಕ್ರಿಯೇಷನ್ ಮಾಡಬಾರ್ದು. ಸೊ ಎಷ್ಟು ಅಂದರೆ 6,000. ಇಲ್ಲಿ ಕ್ಯಾಶ್ ಇದ್ದಿದ್ದು ವಿಜಯ ಬ್ಯಾಂಕನ್ನು ಕನ್ಸಿಡರ್ ಮಾಡಿ ಥ್ರೂ ಬ್ಯಾಂಕ್ ಅಂತ ಕೊಟ್ಟಿದ್ದೀವಿ. ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್ ಅಂತ. ಸೊ ಈಗ ಎಲ್ಲವನ್ನ ಎಂಟ್ರಿ ಮಾಡಿ ಆಗಿದೆ ನೋಡಿ. ಈಗ ನಾನು ಟ್ರಾನ್ಸಾಕ್ಷನ್ ಇತ್ತು, ಪೆಟ್ಟಿ ಇನ್ಕಮ್ ಥ್ರೂ ಬ್ಯಾಂಕ್. ಸೊ ಈಗ ಎಲ್ಲವನ್ನು ಎಂಟ್ರಿ ಮಾಡಿದ್ದೀನಿ. ಈಗ ನಾನು ನಿಮಗೆ ರಿಪೋರ್ಟ್ಸನ್ನು ತೋರಿಸ್ಬೇಕು. ಮೊದಲನೇದಾಗಿ ನಾನು ಎಸ್ಕೇಪ್ ಹೊಡೆದು ಗೆಟ್ವೇ ಆಫ್ ಟ್ಯಾಲಿಗೆ ಬರ್ತಾಯಿದ್ದೀನಿ. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು. ಬ್ಯಾಲೆನ್ಸ್ ಶೀಟನ್ನು ನೋಡುವಾಗ ನಿಮಗೆ ರಿಪೋರ್ಟು ಡೀಟೇಲ್ ಆಗಿ ಬೇಕು ಅಂತ ಇದ್ದರೆ ಇದನ್ನು Alt F1 ಪ್ರೆಸ್ ಮಾಡ್ಕೊಳ್ಳಿ. Alt F1 ಪ್ರೆಸ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. P&L ಅಕೌಂಟು ಲಯಬಿಲಿಟಿ ಸೈಡ್ ಬಂದರೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಅದರಿಂದ 38,000 ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಮತ್ತು ಅಸೆಟ್ಸ್ ಇರುತ್ತೆ. ಹಾಗೆ ಇದರಲ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಇದು ಶೋ ಮಾಡುತ್ತೆ, ಆಯಿತಾ? ಸೊ ನೆಕ್ಸ್ಟ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದರಲ್ಲಿ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸನ್ನು ನೋಡ್ಬೋದು. ಸೊ ಇಲ್ಲಿಯೂ ಕೂಡ ಡೀಟೇಲ್ ರಿಪೋರ್ಟ್ ಬೇಕಾದರೆ Alt F1 ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೂಡ ನೆಟ್ ಪ್ರಾಫಿಟ್ 38,000 ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ರಿಪೋರ್ಟು ಡಿಸ್ಪ್ಲೇಗೆ ಹೋಗಿ ಟ್ರಯಲ್ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕು. ಎಲ್ಲಿಯೂ ಕೂಡ ಡಿಫ್ರೆನ್ಸ್ ಬ್ಯಾಲೆನ್ಸನ್ನು ಶೋ ಅಪ್ ಮಾಡೋ ಹಾಗಿಲ್ಲ, ಇಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಎರಡೂ ಈಕ್ವಲ್ ಇದೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೋರಿಸುತ್ತೆ, ಡೆಬಿಟ್ ಟು ಕ್ರೆಡಿಟು ಈಕ್ವಲ್ಸ್ ಇರುತ್ತೆ. ಹಾಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ಇದು ನಿಮಗೆ ರಿಪೋರ್ಟ್ ಆಗಿ ತಂದು ಕೊಡುತ್ತೆ. ಸೊ ಮುಂದಿನ ಒಂದು ಟ್ರಾನ್ಸಾಕ್ಷನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.